ಬೆಂಗಳೂರಿನ ಸರ್ಜಾಪುರ ಸಮೀಪ ಇರುವಂತ ಅಜೀಂ ಪ್ರೇಮ್ಜಿ ವಿವಿಯಲ್ಲಿ ದೇಶ ವಿರೋಧಿ ಚಟುವಟಿಕೆ ನಡೀತಾ ಇದೆ ಅನ್ನುವಂತ ಆರೋಪವೊಂದು ಕೇಳಿ ಬರ್ತಾ ಇದೆ. ಈ ಆರೋಪವನ್ನು ಮಾಡ್ತಾ ಇರೋದು ಎಬಿವಿಪಿ ಸಂಘಟನೆ. ವಿವಿಯಲ್ಲಿ ನಿರಂತರವಾಗಿ ಸೈನಿಕ ವಿರೋಧಿ ಕಾರ್ಯಕ್ರಮಗಳು ನಡೀತಾ ಇದೆ. ಭಾರತದ ಸೈನಿಕರನ್ನು ವಿರೋಧಿಸುವಂತ ಕಾರ್ಯಕ್ರಮಗಳು ನಡೀತಾ ಇದೆ. ದೇಶ ವಿರೋಧಿಗಳನ್ನ ಹೊಗಳುವಂತ, ಅವರನ್ನ ಹೀರೋಗಳು ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯ ನಾಮಫಲಕಗಳಿಗೆ ಮಸಿ ಬಳಿದು ಪ್ರತಿಭಟನೆ ಮಾಡಿದ್ದಾರೆ. ಈ ವೇಳೆ 19ಕ್ಕೂ ಹೆಚ್ಚು ಎಬಿವಿಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ತಡರಾತ್ರಿಯವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ನಂತರ ಅವರಿಗೆ ಜಾಮೀನು ಕೂಡ ಮಂಜೂರಾಗಿದೆ. ಎಬಿವಿಪಿ ಸಂಘಟನೆಯ ಕಾರ್ಯಕರ್ತರು ಹೇಳ್ತಾ ಇರೋದು, ಅಜೀಂ ಪ್ರೇಮ್ಜಿ ವಿವಿಯಲ್ಲಿ ನಿರಂತರವಾಗಿ ದೇಶ ವಿರೋಧಿ ಕಾರ್ಯಕ್ರಮಗಳು ನಡೀತಾ ಇದೆ. ಎಐಎಸ್ಎ, ಆಲ್ ಇಂಡಿಯಾ ಸ್ಟೂಡೆಂಟ್ ಅಸೋಸಿಯೇಷನ್, ಎಡಪಂಥೀಯ ವಿದ್ಯಾರ್ಥಿ ಸಂಘಟನೆ, ಇವರು ನಿರಂತರವಾಗಿ ಇಲ್ಲಿ ದೇಶ ವಿರೋಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂತ ಎಬಿವಿಪಿ ಸಂಘಟನೆ ಆರೋಪಿಸ್ತಾ ಇದೆ. ಪೋಸ್ಟರ್ಗಳನ್ನ ನೀವು ನೋಡ್ತಾ ಇದ್ದೀರಿ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಪೋಸ್ಟರ್ಗಳನ್ನ. ಇದು ಅಜೀಂ ಪ್ರೇಮ್ಜಿ ವಿವಿಯಲ್ಲಿ ನಡೆದಿರುವಂತ ಕಾರ್ಯಕ್ರಮಗಳ ಪೋಸ್ಟರ್ಗಳು. ಮೊದಲ ಪೋಸ್ಟರ್ ಕಾಶ್ಮೀರದಲ್ಲಿ 1991ರಲ್ಲಿ ನಡೆದಂತ ಘಟನೆಯೊಂದನ್ನ ಉಲ್ಲೇಖಿಸಿ ಭಾರತದ ಸೈನಿಕರು, ನೋಡ್ತಾ ಇದ್ದೀರಿ ಇದೇ ಪೋಸ್ಟರ್, ಭಾರತದ ಸೈನಿಕರು ರೇಪಿಸ್ಟ್ಗಳು ಅಂತ ಬಿಂಬಿಸಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಎರಡನೇ ಪೋಸ್ಟರ್, ಈ ಪೋಸ್ಟರ್ ಏನ್ ನೋಡ್ತಾ ಇದ್ದೀರಿ, ಶಾರ್ಚಿಲ್ ಇಮಾಮ್ ಮತ್ತು ಉಮರ್ ಖಾಲಿದ್ ದೆಹಲಿ ದಂಗೆ ಕೇಸಲ್ಲಿ ಜೈಲು ಸೇರಿ ಸುಪ್ರೀಂ ಕೋರ್ಟ್ನಿಂದ ಬೇಲ್ ರಿಜೆಕ್ಟ್ ಆಗಿರುವಂತ ಆರೋಪಿಗಳು ಜೈಲಲ್ಲಿದ್ದಾರೆ. ಅವರನ್ನ ಹೀರೋಗಳು ಅನ್ನೋ ರೀತಿಯಲ್ಲಿ ಬಿಂಬಿಸಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮೂರನೇ ಪೋಸ್ಟರ್ ಪ್ಯಾಲೆಸ್ತೀನ್ ಪರವಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇದೆಲ್ಲವೂ ಕೂಡ ದೇಶ ವಿರೋಧಿ ಚಟುವಟಿಕೆ ಅಂತ ಎಬಿವಿಪಿ ಹೇಳ್ತಾ ಇದೆ. ನಿನ್ನೆ ನಡೆದಂತ ಕಾರ್ಯಕ್ರಮ ಅದು ಕಾಶ್ಮೀರಕ್ಕೆ ಸಂಬಂಧಿಸಿ ಮಾಡಿದಂತ ಕಾರ್ಯಕ್ರಮ. 1991 ಫೆಬ್ರವರಿ ತಿಂಗಳಲ್ಲಿ ಕುನೋ ವಿಲೇಜ್ ಅಲ್ಲಿ ನಡೆದಂತ ಇನ್ಸಿಡೆಂಟು, ಅದು ಪಾಕಿಸ್ತಾನದ ಪ್ರೊಪಗಾಂಡ, ಭಾರತದ ಸೈನಿಕರು ಅತ್ಯಾಚಾರಿಗಳು ಅಂತ ಬಿಂಬಿಸುವಂತ ಪ್ರಯತ್ನ. ಅದನ್ನೇ ಇಲ್ಲೂ ಕೂಡ ಮಾಡಿದ್ದಾರೆ ಕಾರ್ಯಕ್ರಮ, ಭಾರತದ ಸೈನಿಕರು ಅತ್ಯಾಚಾರಿಗಳು ಅನ್ನೋ ರೀತಿಯಲ್ಲಿ. ಸೊ ಇದಕ್ಕೆ ಎಬಿವಿಪಿಯಿಂದ ವಿರೋಧ ವ್ಯಕ್ತವಾಗಿದೆ, ಪ್ರತಿಭಟನೆಯಾಗಿದೆ. ಅಜೀಂ ಪ್ರೇಮ್ಜಿ ವಿವಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಜೊತೆಗೆ ಎಐಎಸ್ಎ ಸಂಘಟನೆ, ಎಡಪಂಥೀಯ ಸಂಘಟನೆ, ಅದರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಮಾತಾಗಿ ಜೈ ಅಂದಿದ್ದು ತಪ್ಪ, ಭಾರತದ ಫ್ಲಾಗ್ ಅನ್ನ ಹಿಡಿಸಿದ ತಪ್ಪ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಒಳಗಡೆ ಭಾರತದ ಫ್ಲಾಗ್ ಅನ್ನ ಹಿಡಿಯಂಗಿಲ್ವಾ? ಭಾರತದ ಫ್ಲಾಗ್ ಅನ್ನ ಹಿಡಿದ್ರೆ ಚಪ್ಪಲಲ್ಲಿ ಹೊಡಿತಾರ? ಅಲ್ಲಿಯ CCTV ಫುಟೇಜ್ಗಳು ಇರಬೇಕು. ಅಲ್ಲಿ ಯಾರು ಭಾರತದ ಫ್ಲಾಗಿಗೆ ಚಪ್ಪಲಲ್ಲಿ ಹೊಡೆದಿದ್ದಾರೋ ಅವ್ರು ಅರೆಸ್ಟ್ ಆಗಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ, ಅಥವಾ ಇದನ್ನ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಮಾತಾಗಿ ಜೈ ಅಂದಿದ್ದು ತಪ್ಪ, ಭಾರತದ ಫ್ಲಾಗ್ ಅನ್ನ ಹಿಡಿಸಿದ ತಪ್ಪ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಒಳಗಡೆ ಭಾರತದ ಫ್ಲಾಗ್ ಅನ್ನ ಹಿಡಿಯಂಗಿಲ್ವಾ? ಭಾರತದ ಫ್ಲಾಗ್ ಅನ್ನ ಹಿಡಿದ್ರೆ ಚಪ್ಪಲಲ್ಲಿ ಹೊಡಿತಾರ? ಅಲ್ಲಿಯ CCTV ಫುಟೇಜ್ಗಳು ಇರಬೇಕು. ಅಲ್ಲಿ ಯಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.